ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ಎಗ್ದು ಬಿರಿಯಾನಿ ಮಾಡೋಕ್ಕೆ ಹೇಳ್ತೀನಿ. ಎಗ್ ಬಿರಿಯಾನಿ ಮಾಡೋಕ್ಕೆ ಫಸ್ಟ್ ರೈಸ್ ಬೇಕು, ಅದರ ಜೊತೆಗೆ ಉಳ್ಳಾಗಡ್ಡಿ ಬೇಕು, ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟು ತತ್ತಿ ಬೇಕು. ಅಂದರೆ ಎಗ್ ಇಲ್ಲಾರ್ದ ನೀವು ಏನು ಮಾಡ್ತೀರಿ? ಮಾಡೋಕ್ಕೆ ಬರೋಂಗಿಲ್ಲ, ಅದಕ್ಕೆ ಎಗ್ ಬೇಕು. ಅದರ ಜೊತೆಗೆ ನಮ್ಮ ಎಲ್ಲ ಗರಂ ಮಸಾಲಗಳು ಬೇಕು. ಅಂದ್ರೆ ಚಿಕನ್ ಮಸಾಲ ಆಗಲಿ, ಗರಂ ಮಸಾಲ ಆಗಲಿ, ಎಗ್ ಮಸಾಲ ಆಗಲಿ, ಹಾಗೆ ಎಟ್ಸೆಟ್ರಾ ಎಲ್ಲ ಮಸಾಲೆಗಳು ತೊಗೊರಿ. ಅದರ ಜೊತೆಗೆ ನಮ್ಮ ಕಾಡಿ ಪಾತ್ತಾಗಳು ಅಂತಂದ್ರೆ ಎಲ್ಲ ಬೇಸಿಕ್ ಮಸಾಲಾಸು. ಬರೀ ಇವಾಗ ಒಗ್ಗರಣೆ ಹೊಡೆದು ಹೇಳ್ಕೊಡ್ತೀನಿ ಏನು ಮಾಡ್ಬೇಕಂಥೇಳಿ. ಸೊ ಒಂದು ಪ್ಯಾನ್ ತೊಗೊರಿ. ಪ್ಯಾನ್ ಒಳಗೆ ಕುದಿಸಿದ ಎಗ್ ತೊಗೋರಿ. ಅಂದ್ರೆ ನಾವು ಎಗ್ ರೈಸ್ ಮಾಡಾಕತ್ತಿಲ್ಲ, ಎಗ್ದು ಬಿರಿಯಾನಿ ಮಾಡಾಕತ್ತೀವಿ. ಅದಕ್ಕೆ ಕುದಿಸಿದ ಎಗ್ನ ಹಾಫ್ ಕಟ್ ಮಾಡಿಕೊಂಡು ತವಿ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊರಿ. ಅಂದ್ರೆ ನಿಮಗೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ನಿಮಗೆ ಇನ್ನೂ ಬೆಟರ್ ಬೇಕು ಅಂತಂದ್ರೆ ಅದನ್ನು ಸ್ವಲ್ಪ ನೀವು ಖಾರ, ಉಪ್ಪು ಮತ್ತು ಅದರ ಜೊತೆಗೆ ಸ್ವಲ್ಪ ಗರಂ ಮಸಾಲಗಳನ್ನು ಹಾಕ್ಕೊಂಡು ನೀವು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದರ ಫ್ಲೇವರ. ಬರೀ ಅದರ ಜೊತೆಗೆ ಈಗ ಒಗ್ಗರಣೆ ಹೊಡಿಯೋದು ಹೇಳ್ಕೊಡ್ತೀನಿ. ಯಾವಾಗ ಏನು ತೋರಿಸಿದ್ನಿ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಚಂದಂಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಉಳ್ಳಾಗಡ್ಡಿನೂ ಹಾಕ್ಕೊಂಡು ಚಂದಂಗೆ ಫ್ರೈ ಮಾಡ್ಕೋರಿ. ಅಂದರೆ ಕೆಂಪಾಗುತ್ತಾನ ಹುರ್ಕೊಂಡ್ರಿ ಅಂತಂದ್ರೆ ಇನ್ನೂ ಚಲೋ ಟೇಸ್ಟ್ ಬರ್ತೈತಿ. ಬಿರಿಯಾನಿ ಒಳಗೆ ಮೇನ್ಲಿ ಉಳ್ಳಾಗಡ್ಡಿ ಚಂದಂಗೆ ಹುರಿದ್ರನ ಟೇಸ್ಟ್. ಒಬ್ಬೊಬ್ರಂತರೂ ಪೂರಾ ಫ್ರೈ ಮಾಡಿ ಹಾಕ್ತಾರೋ. ನಾವು ಫ್ರೈ ಬೇಡ, ಭಾಳ ಆಯ್ಲಿ ಆಗ್ತೈತೆ ಅಂಥೇಳಿ ಫ್ರೈ ಮಾಡ್ಕೋತೇವೆ. ನಾರ್ಮಲ್ ಆಗಿ ಶಾಲೋ ಫ್ರೈ. ಹಂಗಾದ್ಮೇಲೆ ಎಲ್ಲ ನೀವು ಮಸಾಲೆಗಳನ್ನು ಹಾಕೋಬೇಕು. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮಸ್ಟ್ ಆ್ಯಂಡ್ ಶುಡ್, ಯಾಕಂದ್ರೆ ಅದರಿಂದ ಫ್ಲೇವರ್ ಎಲ್ಲ ಭಾಳ ಚಲೋ ಬರ್ತಾವೆ. ನಾ ಈಗ ಅಂಗಡಿಯಾಗಿನ ಪ್ಯಾಕೆಟ್ ತೊಗೊಂಡು ಬಂದು ಹಾಕೀನಿ. ನೀವು ಡೈರೆಕ್ಟಾಗಿ ನೀವು ಮನೆಯೊಳಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಬೇಕಂದ್ರೆ ಸ್ವಲ್ಪ ಉಳ್ಳಾಗಡ್ಡೆನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ರೂ ಬರ್ತೈತಿ, ಇಲ್ಲ ಹೊರಗಿಂದ ತೊಗೊಂಡು ಬಂದರೂ ಬರ್ತೈತಿ. ಅದನ್ನೆಲ್ಲ ಸೇರಿಸಿದ ಬಳಕ ಚೆನ್ನಾಗಿ ಹುರ್ಕೋರಿ. ಹುರ್ಕೋಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನೀವು ಚೆನ್ನಾಗಿ ಹುರ್ಕೋಲಿಲ್ಲ ಅಂತಂದ್ರೆ ಅದು ಅರ್ಧ ಒಟ್ಟು ಭಾಳ ಟೇಸ್ಟ್ ಕೆಡಿಸ್ಬಿಡ್ತೈತಿ. ಹಾಗಾಗಿ ಅದನ್ನು ಚೆನ್ನಾಗಿ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋರಿ. ಅದು ಆದಮೇಲೆ ಇವಾಗ ಏನು ಮಾಡಬೇಕು ಅಂತಂದರೆ ಎಲ್ಲ ನಮ್ಮ ಗರಂ ಮಸಾಲಗಳು ಯಾವಾಗಲೇ ತೋರಿಸಿದ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿಬೇಕು. ದಳಾಮ್ದಳು ಮತ್ತು ಫುಲ್ ಹೈ ಫ್ಲೇಮ್ ಇಟ್ಟಂದ್ರೆ ಎಲ್ಲ ಮಸಾಲೆಗಳು ಹೊತ್ತು ಹುರ್ಗಾಡ್ಲಕ್ಕವು. ಅದಕ್ಕೆ ಏನು ಮಾಡಬೇಕು, ಸಣ್ಣ ಇಟ್ಟು ಎಲ್ಲ ನಾವು ಗರಂ ಮಸಾಲೆಗಳು ಏನೇನು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕೋಬೇಕು. ಮಸಾಲೆ ಪೌಡ್ರ್ ಒಳಗೆ ಏನೇನು ಹಾಕೋಬೇಕು ಅಂತಂದ್ರೆ ಅದೇ ಚಿಕನ್ ಮಸಾಲ, ಗರಂ ಮಸಾಲ, ಎಗ್ ಬಿರಿಯಾನಿ ಮಸಾಲ ಮತ್ತು ಖಾರದ ಪುಡಿ. ನಾವು ಉತ್ತರ ಕರ್ನಾಟಕ ಒಳಗೆ ನಾವೆಲ್ಲ ಮಸಾಲೆ ಖಾರ ಮಾಡ್ಕೋತೀವಿ. ಹಾಗಾಗಿ ನಾವು ಮಸಾಲೆ ಖಾರ ಹಾಕೋತೀವಿ. ಅದರೊಳಗೂ ಕೆಲವೊಬ್ರು ಉಪ್ಪು ನಾವು ಮೊದಲ ಅಡ್ವಾನ್ಸ್ ಹಾಕೊಂಡಿರ್ತೀವಿ ಜಾಸ್ತಿಯಾಗಿ. ಹಾಗಾಗಿ ನಾವು ಒಗ್ಗರಣೆ ಟೈಮ್ ಒಳಗೆ ನಾವು ಹಾಕ್ಕೊಳ್ಳಂಗಿಲ್ಲ. ಬಟ್ ನೀವೇನಾರು ಭಂಗಿ ಖಾರ ಯೂಸ್ ಮಾಡತ್ತಿದ್ರಿ ಅಂತಂದ್ರೆ, ಇಲ್ಲ ಈ ಕಾಶ್ಮೀರಿ ಲಾಲ್ ಮಿರ್ಚ್ ಅಂತೇಳಿ ಹೇಳ್ತಾರಲ್ಲ, ಅಂಥದ್ದು ಏನಾರು ಯೂಸ್ ಮಾಡಾಕತ್ತಿದ್ರಿ ಅಂತಂದ್ರೆ ಉಪ್ಪು ಕಂಪಲ್ಸರಿ ಹಾಕ್ರಿ. ಯಾಕಂದ್ರೆ ಅದ್ರೊಳಗೆ ಉಪ್ಪು ಇರಂಗಿಲ್ಲ. ಹಾಗಾಗಿ ನೀವು ಉಪ್ಪು ಹಾಕೊಡ್ರಿ. ಉಪ್ಪು ಎಲ್ಲ ಮಸಾಲೆಗಳನ್ನು ಚೆಂದಂಗಿ ಹಾಕ್ಕೊಂಡು ಹುರಿದ್ಮೇಲೆ ಚೆಂದಂಗಿ ಈ ತತ್ತಿ ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ, ಅಂದ್ರೆ ತವಾ ಮ್ಯಾಗ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದ್ರೊಳಗೆ ಹಾಕಿ ಇನ್ನೊಂದು ಸರ್ತಿ ಫ್ರೈ ಮಾಡ್ಕೋರಿ. ಹಂಗೆ ಸಣ್ಣಂಗೆ ಅದನ್ನು ಫ್ರೈ ಮಾಡಿಕೊಂಡು ಚೆಂದಂಗಿ ಅದು ಆದಮೇಲೆ ಅದು ಸ್ವಲ್ಪ ಫ್ರೈ ಆದಾಗ ಸ್ಟಾರ್ಟ್ ಆಯಿತು ಅಂತಂದ್ರೆ ಕರ್ಡ್ ಹಾಕೋರಿ. ಅಂದ್ರೆ ಮೊಸರು ಹಾಕೊಳ್ಳೋ ಇಂಟೆನ್ಷನ್ ಏನಂತಂದ್ರೆ ಹುಳಿ ಬರ್ತೈತಿ, ಅದೊಂಥರ ರೈಸಿಗೆ ಫ್ಲೇವರ್ ಕೊಡ್ತೈತಿ. ನಾವು ಯೂಶ್ವಲಿ ಬಿರಿಯಾನಿ ಒಳಗೆ ಟೊಮೆಟೊ ಎಲ್ಲ ಹಾಕಂಗಿಲ್ಲ. ಯಾವುದೇ ಬಿರಿಯಾನಿ ಒಳಗೆ ನೀವು ನೋಡ್ರಿ, ಚಿಕನ್ ಬಿರಿಯಾನಿ ಹಾಕ್ತಾರೆ, ಈಗ ಹೈದ್ರಾಬಾದಿ ಬಿರಿಯಾನಿ, ಆ ಬಿರಿಯಾನಿ, ಈ ಬಿರಿಯಾನಿ, ಯಾವುದೋ ಒಂದು ಸುಡುಗಾಡು ಬಿರಿಯಾನಿ ಅನ್ಕೋರಿ. ಎಲ್ಲದ್ರೊಳಗೆ ಏನು ಮಾಡ್ತಾರೋ ಅಂತಂದ್ರೆ ಟೊಮೆಟೊನ ಮಿಕ್ಸ್ ಮಾಡೋಂಗಿಲ್ಲ ಯಾವುದೇ ಕಾರಣಕ್ಕೂ. ಕಂಪಲ್ಸರಿ ಕರ್ಡನ್ನು ಹಾಕ್ತಾರೆ. ಯಾಕಂದ್ರೆ ಅದರದ್ದು ಫ್ಲೇವರ್ ಏನೈತಿ ಅನ್ನಕ್ಕೆ ಚಲೋ ಕೊಡ್ತೈತಿ. ಹಾಗಾಗಿ ಕರ್ಡ್ ಹಾಕ್ತಾರೆ. ಸೊ ಇವೆಲ್ಲ ಮಸಾಲೆ ಚೆಂದಂಗಿ ಕೂಡ್ಲಿ ಅನ್ನೋ ಒಂದು ಇಂಟೆನ್ಷನ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವೇನು ಮಾಡ್ತೀವಿ, ಚೆಂದಂಗಿ ಬಾಯ್ಲ್ ಮಾಡ್ಕೋತೀವಿ. ಅಂದ್ರೆ ಒಂದು ಜೀವ ಆಗೋ ತನಕ ಕುದಿಯಾಕೆ ಬಿಡಬೇಕಲ್ಲ ಅದು. ಅಂದ್ರೆ ಎಲ್ಲನೂ ಮಸಾಲೆ ನೆಟ್ಟಗೆ ಕೂಡ್ಕೋತಾವು ಅನ್ನೋ ಇಂಟೆನ್ಷನ್ಗೆ ನೀರು ಹಾಕಿ ಚೆಂದಂಗಿ ಬಾಯ್ಲ್ ಮಾಡ್ಕೊರಿ. ಅಂದ್ರೆ ಒಂದು ಬಾಯ್ಲ್ ಮಾಡ್ಕೊರಿ ಚೆಂದಂಗಿ. ಇನ್ನು ಕುದಿ ಹತ್ತಿದಾಗ ನಾವು ಹಾಕಬೇಕಾಗಿರೋದು ಕಸೂರಿ ಮೇಥಿ. ಯಾಕಂತಂದ್ರೆ ಕಸೂರಿ ಮೇಥಿ ಇಲ್ಲ ಅಂತಂದ್ರೆ ಯಾವುದು ಫ್ಲೇವರನ್ನ ಅಲ್ಲ. ವೆಜ್ಜ ತೊಗೋರಿ, ನಾನ್ ವೆಜ್ಜ ತೊಗೋರಿ, ಕಾಜು ಕುರ್ಮಾ ತೊಗೋರಿ, ಬೇಕಂದ್ರೆ ಪನ್ನೀರ್ ತೊಗೋರಿ, ಬೇಕಾದ್ರೆ ಚಿಕನ್ ತೊಗೋರಿ, ಎಲ್ಲದ್ರೊಳಗೂ ಫಸ್ಟ್ ಹಾಕೋದೇನು ತೋರಿಸ್ತಾರೆ ಅಂತಂದ್ರೆ ಕಸೂರಿ ಮೇಥಿ ತೋರಿಸ್ತಾರೆ. ಯಾಕಂದ್ರೆ ಅದ್ರದ್ದು ಒಂದು ಫ್ಲೇವರನ್ನ ಭಾರಿ ಚಂದ. ನಾವು ಕೊತ್ತಂಬರಿ ಹೆಂಗೆ ಎಲ್ಲದ್ರೊಳಗೆ ಹಾಕೋತೀವಲ್ಲ, ಹಂಗೆ ಕಸೂರಿ ಮೇಥಿನೂ ಒಂದು ಸ್ವಲ್ಪ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ಬೋದು. ಹಾಗಾಗಿ ಕಸೂರಿ ಮೇಥಿ ಎಲ್ಲ ಹಾಕೀವಿ. ಬಟ್ ನನ್ನ ಕಡೆ ಕೊತ್ತಂಬರಿ ಒಂದು ಇರಲಿಲ್ಲ, ಕೊತ್ತಂಬರಿ ಹಾಕಿಲ್ಲ. ಎಲ್ಲ ಕುದ್ದಾದ್ಮೇಲೆ ಒಂದು ಜೀವ ಆಗುತ್ತಾನ ಅದನ್ನು ಕುದಿಯಾಕೆ ಬಿಡಬೇಕು.
ಈಗೇನು ನೀವು ನೋಡಕತ್ತೀರಿ ನಮ್ಮ ಗ್ರೇವಿ ಅನ್ನೋದು ರೆಡಿ ಆಗೈತಿ. ಒಂದು ಕ್ಲಾರಿಫಿಕೇಷನ್ ಕೊಡಾಕತ್ತೀನಿ, ಯಾವತ್ತು ಬಿರಿಯಾನಿ ಅನ್ನೋದು ಸಪ್ರೇಟ್ ರೈಸ್ ಕುದಿಸಿ ಅದಕ್ಕೆ ನಾವು ಗ್ರೇವಿಯನ್ನು ಮಿಕ್ಸ್ ಮಾಡ್ತೀವಿ, ಅದಕ್ಕಂತಾರೆ ಬಿರಿಯಾನಿ. ನಾವು ಒಬ್ಬೊಬ್ರು ಏನು ಮಾಡ್ತಾರೋ ಅಂತಂದ್ರೆ ಡೈರೆಕ್ಟ್ ಕುಕ್ಕರ್ ಒಳಗೆ ಹಾಕೋದು, ಇಲ್ಲ ಡೈರೆಕ್ಟ್ ಬೋಗನ್ ಒಳಗನ ಒಗ್ಗರಣೆ ಹೊಡಿಯೋದು, ಅದನ್ನು ಡೈರೆಕ್ಟ್ ಚಿಕನ್ ಕುದಿಸ್ಬಿಡೋದು, ಇಲ್ಲ ಎಗ್ ಹಾಕಿಬಿಡೋದು ಎಲ್ಲ ಮಾಡ್ತಾರೆ. ಇಟ್ಸ್ ನಾಟ್ ಅ ಬಿರಿಯಾನಿ, ಇಟ್ಸ್ ಅ ಪುಲಾವ್. ಅದು ಪುಲಾವ್ ಅಂತ ಹೇಳ್ಬೋದು, ಯಾಕಂತಂದ್ರೆ ಹಂಗಂತೂ ಬಿರಿಯಾನಿ ಮಾಡೋಂಗಿಲ್ಲ. ಮತ್ತು ವೆಜಿಟೇರಿಯನ್ಸೂ ಒಬ್ಬೊಬ್ಬರು ವೆಜ್ ಬಿರಿಯಾನಿ ಅಂತ ಹೇಳತ್ತಂದು ಎಲ್ಲ ಕುಕ್ಕರ್ನಾಗ ಹಾಕಿ ಕುದಿಸ್ತಾರೋ, ಅದು ಬಿರಿಯಾನಿ ಅಲ್ಲ, ಅದು ಏನಪ್ಪ ಅಂತಂದ್ರೆ ಪುಲಾವ್ ಅಂತ ಹೇಳ್ಬಹುದು. ಬಿರಿಯಾನಿ ಅಂತಂದ್ರೆ ಹೆಂಗಿರ್ತೈತಿ ಅಂತಂದ್ರೆ ಸಪ್ರೇಟ್ ರೈಸನ್ನು ನಾವು ಕುಕ್ ಮಾಡ್ಕೋತೀವಿ, ಅಂದ್ರೆ 90% ಅದನ್ನು ಕುಕ್ ಮಾಡಿಕೊಂಡು ಆಮೇಲೆ ಈ ಗ್ರೇವಿ ಏನಿರ್ತೈತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಆಮೇಲೆ 100% ಅದನ್ನು ಕುಕ್ ಮಾಡ್ಕೋತೀವಿ. ಸೊ ಹಾಗಾಗಿ ಅದು ಬಿರಿಯಾನಿ ಆಗ್ತೈತಿ, ಇದು ಪುಲಾವ್ ಆಗ್ತೈತಿ. ಸೊ ಈಗ ನೀವು ನೋಡ್ತಿರ್ಬೋದು, ನಾ ಪ್ಯಾನ್ ಒಳಗೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಕರಗಿಸ್ಕೊಳಕತ್ತೀನಿ. ಸೊ ಅದು ಆದಮೇಲೆ ನಾವೇನು ಮಾಡಬೇಕು, ಸ್ವಲ್ಪ ಲೇಯರಿಂಗ್ ಮಾಡ್ಕೊಂಡು ಹೋಗಬೇಕು. ಅಂತಂದ್ರೆ ಸ್ವಲ್ಪ ಗ್ರೇವಿ ಇಟ್ಟು ಆಮೇಲೆ ಮತ್ತು ಸ್ವಲ್ಪ ರೈಸ್ ಮತ್ತು ಗ್ರೇವಿ ಮತ್ತು ರೈಸು ಹಿಂಗೆ ಮಾಡ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಅದನ್ನು ಲೇಯರಿಂಗ್ ಚೆಂದಂಗೆ ಮಾಡ್ಕೋಬೇಕು. ಈಗ ನೋಡ್ರಿ, ಲೇಯರಿಂಗ್ ಎಲ್ಲ ರೆಡಿ ಆಗೈತಿ. ಮ್ಯಾಗ ಏನಪ್ಪ ಅಂತಂದ್ರೆ ಮುಚ್ಚಿ ಒಂದು 5-10 ನಿಮಿಷ ಅಂದ್ರೆ ಪೂರ್ತಿ ರೈಸ್ ಕುದಿಯೋವರೆಗೂ ನಾವು ಇಟ್ಕೊಂಡ್ವಿ ಅಂತಂದ್ರೆ ಬೇಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಬಿರಿಯಾನಿ ಏನೈತಿ ರೆಡಿ ಆಯಿತು. ಇವಾಗ ನೋಡ್ರಿ, ನಮ್ಮ ಬಿರಿಯಾನಿ ಇಸ್ ರೆಡಿ, ಸವಿಯಲು ಸಿದ್ಧ.